ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ವ್ಲಾಗ್ ಬಂದು ಬೆಂಗಳೂರು ಟು ಮಂತ್ರಾಲಯಂ. ಇವ್ರ ಹೆಸರು ಮಾರುತಿ ಎನ್ ಮುನ್ನಾರ್ ಅಂತ. ಇವರು ನಮ್ಮ ಸ್ನೇಹಿತರು. ನಾವು ಬೆಂಗಳೂರಿಂದ ಮಂತ್ರಾಲಯಂಗೆ ಹೊರಟ್ವಿ. ಸೊ ಹೊರಡ್ಬೇಕಾದ್ರೆ ಫಸ್ಟ್ ಹತ್ತಿದ್ದು ನಾವು BMTC ಬಸ್ಸು. ಹಂಗೆ ಕ್ಯಾಮ್ರಾ ನೋಡ್ಕೊಂಡು ಒಂದು ಫೋಸ್ ಕೊಟ್ಟೆ. ಸೊ ಅದೇ ರೀತಿ ನಮ್ಮ ಮುನ್ನಾರವ್ರಿಗೂ ಹೇಳಿದೆ, ಅವರು ಒಂದು ಫೋಸ್ ಕೊಟ್ಟರು. ಹೀಗೆ ಬಸ್ಸಲ್ಲಿ ಮಾತಾಡ್ಕೊಳ್ತಾ ಹೊರಟ್ವಿ ನಾವು. ಹೀಗೆ ಮಾತಾಡ್ಕೊಳ್ತಾ ನಾವು ಫಸ್ಟ್ ಹೋಗಿದ್ದೆ ಮಲ್ಲೇಶ್ವರಂ 18th ಕ್ರಾಸ್ಗೆ. ಸೊ ನೋಡ್ತಾ ಇರ್ಬೋದು, ಇದು ಸರಿಸುಮಾರು 10 ಗಂಟೆ. ಸೊ ಮಲ್ಲೇಶ್ವರಂ 18th ಕ್ರಾಸು. ಇಲ್ಲಿಂದ ಹೊರಟ್ವಿ. ಸೊ ಹೋಗಿದ್ದ ರೀಸನ್ ಏನು ಅಂತಂದರೆ, ಇಲ್ಲಿ ಒಂದು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಸಿಗೋಂಥ ಊಟನ ಸವಿಯೋಕೆ ಹೋಗ್ತಾ ಇದ್ದೀವಿ. ನಮ್ಮ ಸ್ನೇಹಿತರು ಹೇಳಿದ್ರು ಇಲ್ಲಿ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಭಾಳ ಚೆನ್ನಾಗಿ ಸಿಗುತ್ತೆ ಅಂತ. ಸೊ ನೋಡೋಣ ಅದು ಯಾವುದು ಹೋಟ್ಲು ಅಂತ ಹೋಗ್ತಾ ಇದ್ದೀವಿ. ಯಾವುದಪ್ಪ ಹೋಟ್ಲು ಅದು ಅಂತಂದರೆ ಬಸವೇಶ್ವರ ರೊಟ್ಟಿ ಮನೆ ಅಂತ. ಇದು ಬಂದು ಮಲ್ಲೇಶ್ವರಂ 18th ಕ್ರಾಸಲ್ಲಿ ಸಿಗೋಂಥದ್ದು. ಇಲ್ಲಿ 2-3 ಥರದ್ದು ಪಲ್ಯ ಇತ್ತು. ಪಲ್ಯ ಜೊತೆಗೆ ರೊಟ್ಟಿ ಮತ್ತು ಚಪಾತಿ ಸಿಕ್ತು. ಬಟ್ ಬೇಜಾರೇನು ಅಂತಂದರೆ ನಮಗೆ ರೈಸ್ ಸಿಗಲಿಲ್ಲ. ಬಿಟ್ಟರೆ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು. ಥ್ಯಾಂಕ್ ಯು. ಊಟ ಮುಗಿಸ್ಕೊಂಡು ನಾವು ಬಂದಿದ್ದು ನೆಕ್ಸ್ಟು ಮೆಜೆಸ್ಟಿಕ್ಗೆ. ಸೊ ನೋಡ್ತಾ ಇರ್ಬೋದು, ಮೆಜೆಸ್ಟಿಕ್ಕಲ್ಲಿ ನೀವು ಸರಿಸುಮಾರು 11 ಗಂಟೆ ಇದು. ಅಷ್ಟೊತ್ತಾಗಿದ್ರೂ ಭಾಳನೇ ಕ್ರೌಡ್ ಇತ್ತು. ಯಾಕಂತಂದರೆ ಸ್ಯಾಟರ್ಡೇ ಇತ್ತು ಅವತ್ತು. ಅದರಿಂದಾಗಿ ಭಾಳ ಕ್ರೌಡ್ ಇತ್ತು. ಭಾಳ ಜನ ಟ್ರಾವೆಲ್ ಮಾಡ್ತಿದ್ರು. ಅದಾದಮೇಲೆ ನಾವು ನಮ್ಮ ಬಸ್ನ ಹುಡ್ಕೊಂಡು ಹೊರಟ್ವಿ. ನಮ್ಮ ಸ್ನೇಹಿತರಂತೂ ಭಾಳ ವೇಗವಾಗಿ ಹೋಗ್ತಾಯಿದ್ರು. ಅವ್ರನ್ನ ಫಾಲೋ ಮಾಡಿಕೊಂಡು ನಾನು ಹೋಗ್ತಿದ್ದೆ. ಯಾಕಂತಂದರೆ ಬಸ್ಸಿಗೆ ಲೇಟ್ ಆಗಿತ್ತು. ಅದರಲ್ಲಿ ನಾನು ಬೇರೆ ಕ್ಯಾಮ್ರಾ ಇಟ್ಕೊಂಡು ವಿಡಿಯೋ ಮಾಡ್ಕೊಂಡು ಇನ್ನೂ ಲೇಟ್ ಮಾಡ್ತಿದ್ದೆ. ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಅದಾದಮೇಲೆ ನಮ್ಮ ಸೀಟು ನಮಗೆ ಸಿಕ್ತು. ಬಸ್ಸಲ್ಲಿ ನೋಡ್ತಿರ್ಬೋದು ನೀವು, ಇದು ಬೆಂಗಳೂರು ಬಿಡ್ತಾ ಇದ್ದೀವಿ ಈಗ. ನಾವು ಬೆಂಗಳೂರು ಬಿಟ್ಟಾಗ ಸುಮಾರು 11:30 ಆಗಿತ್ತು. ನಾವು ಬುಕ್ ಮಾಡಿದ್ದಂಥ ಬಸ್ ಇದು ಶ್ರೀ ದುರ್ಗಾಂಬ ಟ್ರಾವೆಲ್ಸು. ನೋಡ್ತಾ ಇರ್ಬೋದು ಒಳಗಡೆ ತುಂಬ ಚೆನ್ನಾಗಿದೆ. ಬೇರೆ ಬೇರೆ ಬಸ್ಗಳು ಇನ್ನೂ ತುಂಬ ಚೆನ್ನಾಗಿರ್ತವೆ, ಇನ್ನೂ ಚೆನ್ನಾಗಿ ಹೈಫೈ ಆಗಿರ್ತವೆ. ಅದೇ ಥರ ದುಡ್ಡೂ ಇರುತ್ತೆ. ಹಂಗೂ ಹಿಂಗೋ ಲೇಟ್ ಆದರೂ ನಮ್ಮ ಸೀಟ್ಗೆ ನಾವು ಸೆಟ್ಲಾದ್ವಿ. ಕೂತ್ಕೊಂಡಿದ್ದ ತಕ್ಷಣ ನಮ್ಮ ಮುನ್ನಾರವರು ಕ್ರಿಕೆಟ್ ಮ್ಯಾಚ್ ಹಾಕ್ಕೊಂಡು ನೋಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ನಾವು ಹೊರಟಿದ್ದು ಸಾಟರ್ಡೆ ಆಗಿರೋದ್ರಿಂದ ಸೀಟ್ನ ಬುಕ್ ಮಾಡೋಕ್ಕೆ ಭಾಳ ಕಷ್ಟ ಆಯಿತು. ನಮ್ಮ ಸ್ನೇಹಿತರು 2 ಸೀಟ್ನ ಬುಕ್ ಮಾಡಿದ್ರು. ಪುಣ್ಯಾತ್ಮ. ನಾನು ಹಂಗೆ ಸೀಟ್ಗೆ ಸೆಟ್ಲಾಗಿದ್ದ ಜೋಶಲ್ಲಿ ಸುಮ್ಮನೆ ಹಂಗೆ ಒಂದು ವಿಡಿಯೋ ಮಾಡ್ಕೋತಾ ಇದ್ದೆ. ಹಾಗೆ ಹೋಗ್ಬೇಕಾದ್ರೆ ರೆಸ್ಟ್ ರೂಮ್ಗೆ ಮತ್ತು ಫುಡ್ಗೆ ಅಂತ ಶ್ರೀಕೃಷ್ಣ ಗಾರ್ಡನ್ ಹೋಟ್ಲ್ ಹತ್ರ ನಿಲ್ಸಿದ್ರು. ಇದು ಬಂದು ದೇವನಹಳ್ಳಿ ರೋಡಲ್ಲಿರೋಂಥದ್ದು. ಸೊ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಎಷ್ಟೊಂದು ಬಸ್ಗಳು, ಎಷ್ಟೊಂದು ಜನ. ಸೊ ಸಂಡೇ ಸ್ಯಾಟರ್ಡೆ ಬಂತು ಅಂದರೆ ಸಾಕು, ಸುಮಾರು ಜನ ಸುಮಾರು ಟ್ರಾವೆಲ್ ಮಾಡ್ತಾರೆ. ಹೋಟ್ಲಲ್ಲಿ ರೈಸ್ ಸಿಗಲಿಲ್ಲ, ಬರೀ ಚಪಾತಿ ರೊಟ್ಟಿ ಸಾಲಿಲ್ಲ ಅಂತ ನಾವು ಚಿಪ್ಸು ಜ್ಯೂಸ್ನ ತೊಗೊಂಡು ತಿನ್ಕೊಂಡು ಹೋಗ್ತಾ ಇದ್ದೆ. ಆಗ ಇದೆಲ್ಲ ತಿನ್ಕೊಂಡು ಮಾತಾಡಿಕೊಂಡು ಟೈಮ್ನ ನೋಡಿದ್ರೆ 1 ಗಂಟೆ ಆಗಿತ್ತು. ಇನ್ನೇನು ನಮ್ಮ ಸ್ನೇಹಿತರಿಗೂ ನಿದ್ದೆ ಬರ್ತಿತ್ತು, ನನಗೂ ನಿದ್ದೆ ಬರ್ತಿತ್ತು. ಎಲ್ಲರಿಗೂ ಗುಡ್ ನೈಟ್ ಹೇಳ್ತಾ ಮಲಗ್ಬಿಟ್ವಿ. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್. ಇದೇನಪ್ಪ ಸೌಂಡು ಅಂತ ನೋಡಿದ್ರೆ ಬೆಳಗ್ಗೆ 5 ಗಂಟೆಗೆ ನಮ್ಮ ಸ್ನೇಹಿತರು ಅಲಾರಾಮ್ ಇಟ್ಟಿದ್ರು. ನಾನು ಮಾತ್ರ ಎದ್ದೇಳಿದೆ, ಆದರೆ ಮುನ್ನಾರವ್ರು ಮಾತ್ರ ಎದ್ದೇಳಿಲ್ಲ. ನನಗೂ ಯಾಕೋ ಮತ್ತೆ ನಿದ್ದೆ ಬರ್ತಿತ್ತು. ಮತ್ತೆ ಮಲ್ಕೊಂಡೆ. ರೀಚ್ ಆಗೋದು ಇನ್ನೂ ಲೇಟ್ ಇದ್ದಿದ್ದರಿಂದ ನಾನು ಮತ್ತೆ ಮಲ್ಕೊಂಡೆ. ನೋಡಿ, 5 ಗಂಟೆಗೆ ಅಲಾರಾಮ್ನ ಇಟ್ಬಿಟ್ಟು ಯಾವ ಥರ ನಿದ್ದೆ ಮಾಡ್ತಿದ್ದಾರೆ ಇವರು. ಸ್ವಾಮಿ ವಿವೇಕಾನಂದ್ರ ಏನು ಹೇಳಿದ್ರು? ಈ ಜಗತ್ತಿಗೆ ಹೇಳಿದ್ರಲ್ಲೋ ಹೇಳಿ ಎದ್ದೇಳಿ ಅಂತ, ಇನ್ನೂ ಮಲಗೆ ಇದೆಯಲ್ಲೋ. ಮತ್ತೆ ಎದ್ದು ನೋಡ್ತೀವಿ, ಅಷ್ಟರೊಳಗೆ ಸೂರ್ಯ ಉದಯಿಸ್ತಾ ಇದ್ದಾನೆ. ನೋಡ್ತಾ ಇರ್ಬೋದು ನೀವು ಬೆಳಗಿನ ಜಾವ ಯಾವ ಥರ ಚೆನ್ನಾಗಿದೆ ನೇಚರು ಅಂತ. ಮಂತ್ರಾಲಯ.
ಸರಿಸುಮಾರು ಬೆಳಗ್ಗೆ 7 ಗಂಟೆ ಆಗಿತ್ತು ನಾವು ರೀಚ್ ಆಗೋದು ಮಂತ್ರಾಲಯಗೆ. ಸೊ ಮಂತ್ರಾಲಯ ರೀಚ್ ಆದ್ವಿ. ಇಲ್ಲಿ ಆರ್ಚ್ ಕಾಣಿಸ್ತಿದಲ್ವ, ಇದು ಎಂಟ್ರೆನ್ಸು. ಅಲ್ಲಿ 4 ರಾಘವೇಂದ್ರ ಸ್ವಾಮಿಯ ಸ್ಟ್ಯಾಚುಗಳನ್ನು ಹಾಕಿದ್ದಾರೆ ಎಂಟ್ರೆನ್ಸಲ್ಲಿ. ಆರ್ಚ್ ಮೇಲೆ ಶ್ರೀ ಸುಜಯೇಂದ್ರ ಮಾರ್ಗ ಅಂತ ಬರೆದಿದ್ದಾರೆ. ಹಾಗೆ ದೇವಸ್ಥಾನದಿಂದ ಹೊರಗಡೆ ಬಂದು ಬಲಭಾಗಕ್ಕೆ ಹೋದರೆ ರೈಲ್ವೆ ಸ್ಟೇಷನ್ ಸಿಗುತ್ತೆ. ರೈಲಿಂದ ಬಂದವರು ಅಲ್ಲಿಂದ ಬಸ್ನ ಚೇಂಜ್ ಮಾಡ್ಕೊಂಬರ್ಬೇಕು. ಇಲ್ಲಿ ದೇವಸ್ಥಾನ ಒಳಗಡೆ ಹೋಗ್ಬೇಕಾದ್ರೆ ಇನ್ನೊಂದು ಆರ್ಚ್ ಸಿಗುತ್ತೆ. ಕೊನೆಗೂ ಮಂತ್ರಾಲಯಂನಲ್ಲಿರುವಂಥ ರಾಘವೇಂದ್ರ ಸ್ವಾಮಿನ ರೀಚ್ ಆದ್ವಿ. ಆಹಾ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ, ಎಷ್ಟು ತೃಪ್ತಿ, ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ನು. ನಾನು ಆ್ಯಕ್ಚುಲಿ ಮಂತ್ರಾಲಯಕ್ಕೆ ಬರಬೇಕು, ರಾಘವೇಂದ್ರ ಸ್ವಾಮಿನ ದರ್ಶನ ಮಾಡಬೇಕು ಅಂತ ಭಾಳ ದಿವಸದಿಂದ ಅಂದ್ಕೊಂಡಿದ್ದೆ. ಯಾಕೋ ಗೊತ್ತಿರಲಿಲ್ಲ, ಬರೋಕ್ಕಾಗಿರಲಿಲ್ಲ. ಹಾಗೆ ದೇವಸ್ಥಾನಕ್ಕೆ ಹೋಗಿ ಬಲಭಾಗಕ್ಕೆ ಹೋದರೆ ಅದ್ರ ಹಿಂದೆ ಕಡೆ ತುಂಗಭದ್ರಾ ನದಿ ಇದೆ. ಇಲ್ಲಿ ಆ್ಯಕ್ಚುಲಿ ತುಂಗಭದ್ರಾ ನದಿಯಲ್ಲಿ ಅಷ್ಟೊಂದೇನು ನೀರಿರಲಿಲ್ಲ. ನೀವು ನೋಡ್ತಾ ಇರ್ಬೋದು, ಇದು ತುಂಗಭದ್ರಾ ನದಿ. ಇದು ಬಂದು ದೇವಸ್ಥಾನದ ಹಿಂಭಾಗಕ್ಕೆ ಬರುತ್ತೆ ನೋಡಿ. ಇದು ದೇವಸ್ಥಾನದ ಹಿಂಭಾಗದಲ್ಲಿರೋಂಥ ಜಾಗ ಇದು. ಆಗೋ ಈಗೋ ಅದೇ ನೀರಲ್ಲಿ ಸ್ನಾನ ಮಾಡಿಕೊಂಡು ಬರೋಷ್ಟೊಳಗೆ ಇಲ್ಲಿಗೆ 9 ಗಂಟೆ ಆಗಿತ್ತು. ಇಲ್ಲಿ ಬಂದು ನೋಡ್ತೀವಿ ಸುಮಾರು ಜನ ಇದ್ದಾರೆ. ಯಾಕಂತಂದರೆ ಒಂದೇ ರೀಸನ್ನು, ವೀಕೆಂಡು. ಸೊ ಶನಿವಾರ ಭಾನುವಾರ ಬಂತು ಅಂತಂದರೆ ಎಲ್ಲ ದೇವಸ್ಥಾನಗಳಲ್ಲೂ ಸುಮಾರು ಜನ ಇರ್ತಾರೆ. ದರ್ಶನಕ್ಕೆ ಎಂಟ್ರೆನ್ಸ್ ಬಾಗಿಲಲ್ಲಿ ಒಟ್ಟಿಗೆ ಬಿಟ್ಬಿಡ್ತಾರೆ. ಅಲ್ಲಿ ಬಹಳಷ್ಟು ತೊಂದರೆ ಆಗುತ್ತೆ ಆ್ಯಕ್ಚುಲಿ ಹಂಗೆ ಬಿಡೋದ್ರಿಂದ. ಒಳಗಡೆ ಹೋಗೋಕ್ಕೆ ನಮಗೂ ಭಾಳಷ್ಟು ಕಷ್ಟ ಆಯಿತು. ಆಗೋ ಈಗೋ ನೂಕು ನುಗ್ಲಾಟ ಮಧ್ಯದಲ್ಲಿ ನಾವು ಒಳಗಡೆ ಹೋದ್ವಿ. ಕೊನೆಗೂ ರಾಯರ ದರ್ಶನ ಅಂತೂ ಆಯಿತು. ತುಂಬ ಚೆನ್ನಾಗಾಯಿತು. ನನಗಂತೂ ಭಾಳ ಖುಷಿ ಆಯಿತು ರಾಯರ ದರ್ಶನ ಮಾಡಿ. ಹಾಗೆ ಒಳಗಡೆ ಎಡಭಾಗಕ್ಕೆ ಈ ಥರದ್ದು ಸಿಗುತ್ತೆ. ಇದು ಬಂದು ವಿಗ್ರಹಗಳು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಧರ್ಮದ ದೀಪ ಹಚ್ಚುವ, ಶಾಂತಿಯ ಬೆಳಕ ಚೆಲ್ಲುವ. ಇಲ್ಲಿ ರಾಘವೇಂದ್ರ ಸ್ವಾಮಿ ವಿಗ್ರಹನೂ ಸಹ ಇದೆ. ಹಾಗೆ ಇದು ಬ್ಲೂ ಪ್ರಿಂಟ್ ಬಂದು ಮಂತ್ರಾಲಯದಲ್ಲಿರುವಂತಹ ರಾಘವೇಂದ್ರ ಸ್ವಾಮಿ ದೇವಸ್ಥಾನದ್ದು. ಫೈನಲ್ ಆಗಿ ಸಮಾಧಾನವಾಗಿ ಸ್ವಾಮಿಯ ದರ್ಶನ ಮುಗಿಸ್ಕೊಂಡ್ಬಂದ್ವಿ. ಹೊರಗಡೆ ಬಂದು ನೋಡ್ತೀವಿ, ಅಲ್ಲೂ ಜನ. ಶರಣು 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 ಗುರು ರಾಘವೇಂದ್ರ ಶರಣು. ಶರಣು 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 ಗುರು ಸಾರ್ವಭೌಮ ಶರಣು. ನಾನು ವಿಡಿಯೋ ಮಾಡ್ತಿರೋದನ್ನ ನೋಡಿ ಪೊಲೀಸರೇ ಬಂದ್ಬಿಟ್ರು. ಮಂತ್ರಾಲಯಕ್ಕೆ ಹೋಗಿ ಬರೀ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಅಷ್ಟೇ ಅಲ್ಲದೆ ಸುತ್ತಮುತ್ತಲೂ ಸುಮಾರು ದೇವಸ್ಥಾನಗಳಿದ್ದಾವೆ. ನೀವು ಹೋದರೆ ಅಲ್ಲೂ ನೋಡ್ಕೊಬರ್ಬೋದು. ಇಲ್ಲಿ ಆಟೋಗೆ 150 ಕೊಟ್ಟರೆ ಸಾಕು, 5 ದೇವಸ್ಥಾನಗಳನ್ನ ನೋಡಿಕೊಂಡು ಮತ್ತೆ ರಿಟರ್ನ್ ನಿಮಗೆ ಮಂತ್ರಾಲಯಕ್ಕೆ ಬಿಡ್ತಾರೆ. ನಾವು ಹೋಗಿದ್ದು ಫಸ್ಟು ಶ್ರೀ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ರಘುನಂದನ ರಘುನಂದನ ರಘುವರ ಸೇವನ ರಘುಪತಿ ಛಾಯನ ಶತಯೋಜನ ಶತಶ. ಅಲ್ಲಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಬಂದಿದ್ದು ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಇಲ್ಲಿ ಬಂದು ನೋಡ್ತೀವಿ, ಇಲ್ಲೂ ಜನ. ಇಲ್ಲಿ ತುಂಬ ಜನ ಇದ್ದರು. ಇಲ್ಲಿ ನಾವು ದರ್ಶನ ಮಾಡೋದು ತುಂಬ ಅಂದರೆ ತುಂಬ ಲೇಟ್ ಆಯಿತು. ನೋಡ್ತಾ ಇರ್ಬೋದು ನೀವು ಎಷ್ಟು ಜನ ಇದ್ದಾರೆ. ಇವೆಲ್ಲ ದರ್ಶನ ಮುಗಿಸ್ಕೊಂಡು ಕೊನೆಯದಾಗಿ ನಾವು ಬಂದಿದ್ದು ಶ್ರೀ ಬಿಚ್ಚಾಲಮ್ಮ ದೇವಸ್ಥಾನಕ್ಕೆ. ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ರಾಯರ ದರ್ಶನ ಮುಗಿಸ್ಕೊಂಡು ಕೊನೆಯದಾಗಿ ಇಲ್ಲಿ ಬಂದು ಹೋಗ್ತಾರೆ ಎಲ್ಲರೂ. ಮತ್ತೆ ಮಂತ್ರಾಲಯಕ್ಕೆ ಬಂದ್ವಿ. ನೋಡ್ತಾ ಇರ್ಬೋದು, ಇದು ನೈಟಲ್ಲಿರೋಂಥ ವ್ಯೂ ಇದು. ಫೈನಲ್ ಆಗಿ ಎಲ್ಲ ದೇವಸ್ಥಾನಗಳ ದರ್ಶನ ಮುಗಿಸ್ಕೊಂಡು ಬರೋಷ್ಟೊಳಗಡೆ ಸುಮಾರು 8 ಗಂಟೆ ಆಗಿತ್ತು. ಇದು ನೋಡ್ತಾ ಇರ್ಬೋದು ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ನೈಟಲ್ಲಿ ಲೈಟ್ ವ್ಯೂ ಇದು. ಒಳಗಡೆ ಬಂದು ನೋಡಿದ್ರೆ ಯಾವ ಅರಮನೆಗಿಂತನೂ ಕಡಿಮೆ ಇಲ್ಲ ಇದು. ಇದಿಷ್ಟು ನಮ್ಮ ಜರ್ನಿ ಆಗಿತ್ತು. ನಮಗೂ ಬಸ್ ವೆಯ್ಟ್ ಮಾಡ್ತಿತ್ತು. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.